ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕರ್ನಾಟಕದ ಕನ್ನಡದ ಹುಡುಗಿ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ, ರಂಗೋಲಿ ವಿಡಿಯೋ ಆಗಿರುತ್ತೆ. ಈ ಚಾನಲಲ್ಲಿ ರಂಗೋಲಿ, ಡೈಲಿ ವ್ಲಾಗ್, ಕುಕ್ಕಿಂಗ್, ಡ್ರಾಯಿಂಗ್ ಆ್ಯಂಡ್ ಮೇಕಪ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ರಂಗೋಲಿ ಬಗ್ಗೆ ಒಂದಿಷ್ಟು ಒಳ್ಳೆ ಥಾಟ್ಸ್ಗಳನ್ನ ಹೇಳ್ತೀನಿ, ಬನ್ನಿ ಕೇಳೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ರಂಗೋಲಿಗೆ ಬಹಳ ವಿಶೇಷವಾದ ಸ್ಥಾನವಿದೆ. ಪ್ರತಿದಿನ ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕೋದು ಒಂದು ಸಂಪ್ರದಾಯ ಮಾತ್ರವಲ್ಲ, ಅದು ನಮ್ಮ ಕಲೆಯನ್ನು ಮತ್ತು ಸೃಜನಶೀಲತೆಯನ್ನು ವ್ಯಕ್ತಪಡಿಸುವ ಒಂದು ಸುಂದರ ಮಾರ್ಗವಾಗಿದೆ. ಇಂದು ನಾನು ಬಿಡಿಸುತ್ತಿರುವ ಈ ರಂಗೋಲಿ ತುಂಬ ಸರಳವಾಗಿದ್ದರೂ ನೋಡಲು ಆಕರ್ಷಕವಾಗಿದೆ. ರಂಗೋಲಿ ಬಿಡಿಸುವಾಗ ನಮಗೆ ತಾಳ್ಮೆ ಮತ್ತು ಏಕಾಗ್ರತೆ ತುಂಬ ಮುಖ್ಯ. ಒಂದು ಸಣ್ಣ ತಪ್ಪಾದರೂ ವಿನ್ಯಾಸದ ಸೌಂದರ್ಯ ಬದಲಾಗಬಹುದು. ಆದ್ದರಿಂದ ಪ್ರತಿಯೊಂದು ಗೆರೆಯನ್ನು ನಿಧಾನವಾಗಿ ಮತ್ತು ಜಾಗರೂಕತೆಯಿಂದ ಬಿಡಿಸಬೇಕು. ರಂಗೋಲಿ ಕೇವಲ ಹಬ್ಬಗಳ ಸಮಯದಲ್ಲಿ ಮಾತ್ರವಲ್ಲ, ಪ್ರತಿದಿನವೂ ಮನೆಯ ಅಂದವನ್ನು ಹೆಚ್ಚಿಸುತ್ತದೆ. ದೀಪಾವಳಿ, ಸಂಕ್ರಾಂತಿ, ವರಮಹಾಲಕ್ಷ್ಮಿ, ದಸರಾ ಹಾಗೂ ಇನ್ನಿತರ ಹಬ್ಬಗಳಲ್ಲಿ ರಂಗೋಲಿಗೆ ವಿಶೇಷ ಮಹತ್ವವಿದೆ. ಬಣ್ಣಗಳಿಂದ ಅಲಂಕರಿಸಿದ ರಂಗೋಲಿ ಮನೆಗೆ ಒಂದು ಹೊಸ ಕಳೆ ನೀಡುತ್ತದೆ. ರಂಗೋಲಿ ಕಲಿಯುವುದು ಕಷ್ಟವೇನಲ್ಲ. ಪ್ರತಿದಿನ ಸ್ವಲ್ಪ ಸಮಯ ಅಭ್ಯಾಸ ಮಾಡಿದರೆ ಸುಂದರವಾಗಿ ವಿನ್ಯಾಸಗಳನ್ನು ಸುಲಭವಾಗಿ ಬಿಡಿಸಬಹುದು. ನಾನು ಕೂಡ ಹೀಗೆ ಅಭ್ಯಾಸ ಮಾಡುತ್ತಾ ನಿಧಾನವಾಗಿ ಹೊಸ ಹೊಸ ಡಿಸೈನ್ಗಳನ್ನು ಕಲಿತಿದ್ದೇನೆ. ರಂಗೋಲಿ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಕಲೆ. ಕೆಲವರು ಹಾಡು ಕೇಳುತ್ತಾ ಸಮಯ ಕಳೆಯುತ್ತಾರೆ, ಕೆಲವರು ಚಿತ್ರ ಬಿಡಿಸುತ್ತಾರೆ. ಹಾಗೆಯೇ ನಾನು ರಂಗೋಲಿ ಬಿಡಿಸುವುದು ತುಂಬ ಇಷ್ಟ. ಇದು ನನ್ನ ಮನಸ್ಸಿಗೆ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ. ಈ ದಿನದ ರಂಗೋಲಿ ಡಿಸೈನ್ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಸುಂದರ ರಂಗೋಲಿ ವಿನ್ಯಾಸಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನನಗೆ ಹೊಸ ಡಿಸೈನ್ಗಳನ್ನು ತರುವ ಪ್ರೇರಣೆ. ಇವತ್ತಿಗಿಷ್ಟೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರೋಣ. ಎಲ್ಲರಿಗೂ ಧನ್ಯವಾದಗಳು.